ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಜನಪ್ರಿಯ ಧಾರಾವಾಹಿ ಪಾರುವಿನಲ್ಲಿ ಅರಸನಕೋಟೆ ಅಖಿಲಾಂಡೇಶ್ವರಿಯ ಎರಡನೇ ಸೊಸೆ ಜನನಿ ಆಗಿ ಅಭಿನಯಿಸುತ್ತಿರುವ ಪವಿತ್ರಾ ನಾಯಕ್ ಬಣ್ಣದ ಪಯಣ ಶುರುವಾಗಿದ್ದು ಹಿರಿತೆರೆಯಿಂದ. ಎಲ್ಲಿ ನನ್ನ ವಿಳಾಸ ಸಿನಿಮಾದಲ್ಲಿ ನಟಿಸುವ ಮೂಲಕ ನಟನಾ ಕ್ಷೇತ್ರಕ್ಕೆ ಪಾದಾರ್ಪಣೆ ಮಾಡಿದ ಪವಿತ್ರಾ ನಾಯಕ್ ನಂತರ ಸ್ವೇಚ್, ಲಡ್ಡು ಹೀಗೆ ಒಂದೆರಡು ಸಿನಿಮಾಗಳಲ್ಲಿ ಬಣ್ಣ ಹಚ್ಚಿದ್ದಾರೆ. ಇಂಜಿನಿಯರಿಂಗ್ನಲ್ಲಿ ಪದವೀಧರೆಯಾಗಿರುವ ಪವಿತ್ರಾ ನಾಯಕ್ ಮೊದಲಿನಿಂದಲೂ ನಟನೆಯತ್ತ ವಿಶೇಷ ಒಲವು. ಅದೇ ಕಾರಣದಿಂದ ಇಂಜಿನಿಯರಿಂಗ್ ಮುಗಿದ ಬಳಿಕ ಕೆಲಸಕ್ಕಾಗಿ ಐಟಿ ಕಂಪನಿಗಳತ್ತ ಮುಖ ಮಾಡದ ಪವಿತ್ರಾ ಸೀದಾ ಕಾಲಿಟ್ಟಿದ್ದು ನಟನೆಗೆ. ಹಿರಿತೆರೆಯ ಮೂಲಕ ಬಣ್ಣದ ಜಗತ್ತಿನ ನಂಟು ಬೆಳೆಸಿಕೊಂಡ ಪವಿತ್ರಾ ನಾಯಕ್ ಜನಪ್ರಿಯತೆ ಗಳಿಸಿಕೊಂಡಿದ್ದು ಕಿರುತೆರೆಗೆ ಕಾಲಿಟ್ಟ ನಂತರವೇ. ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿದ್ದ ಅಣ್ಣ ತಂಗಿ ಬಾಂಧವ್ಯದ ಕಥೆಯನ್ನೊಳಗೊಂಡಿದ್ದ ರಕ್ಷಾಬಂಧನದಲ್ಲಿ ನಾಯಕ ಕಾರ್ತಿಕ್ ತಂಗಿ ನಂದಿನಿಯಾಗಿ ನಟಿಸಿ ಸೈ ಎನಿಸಿಕೊಂಡರು. ಒಂದರ್ಥದಲ್ಲಿ ಇವರೇ ಈ ಧಾರಾವಾಹಿಯ ನಾಯಕಿಯಾಗಿದ್ದರು ಎಂದರೆ ತಪ್ಪಾಗಲಾರದು. ಏಕೆಂದರೆ ರಕ್ಷಾಬಂಧನ ಧಾರಾವಾಹಿಯಲ್ಲಿ ಅಣ್ಣ ಮತ್ತು ತಂಗಿಯ ಪಾತ್ರಗಳೇ ಹೈಲೈಟ್ ಆಗಿತ್ತು. ವಿಭಿನ್ನ ಕಥಾಹಂದರದ ಮೂಲಕ ಕಿರುತೆರೆ ವೀಕ್ಷಕರ ಮನಸೆಳೆದಿದ್ದ ರಕ್ಷಾಬಂಧನ ಧಾರಾವಾಹಿಯು ಟಿಆರ್ಪಿ ಕಡಿಮೆ ಇದ್ದ ಕಾರಣದಿಂದಲೋ ಏನೋ ಅರ್ಧಕ್ಕೆ ತನ್ನ ಪಯಣ ನಿಲ್ಲಿಸಿತ್ತು. ನಂತರ ಜೀ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಪಾರು ಧಾರಾವಾಹಿಯಲ್ಲಿ ಅರಸನಕೋಟೆ ಅಖಿಲಾಂಡೇಶ್ವರಿಯ ಎರಡನೇ ಮಗ ಪ್ರೀತಂ ಪ್ರೇಯಸಿ ಜನನಿಯಾಗಿ ಕಿರುತೆರೆಗೆ ರೀ ಎಂಟ್ರಿ ಪಡೆದ ಪವಿತ್ರಾ ನಾಯಕ್ ಇದೀಗ ಸೊಸೆಯಾಗಿ ವೀಕ್ಷಕರನ್ನ ರಂಜಿಸುತ್ತಿದ್ದಾರೆ. ಪಾರು ಧಾರಾವಾಹಿಯಲ್ಲಿ ಅಭಿನಯಿಸುತ್ತಿರುವಾಗಲೇ ಕಾದಂಬರಿಯಾಗಿ ಬದಲಾಗುವ ಸುವರ್ಣಾವಕಾಶ ದೊರಕಿತ್ತು ಪವಿತ್ರಾ ನಾಯಕ್ ಅವರಿಗೆ. ಉದಯ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿದ್ದ ಸ್ತ್ರೀ ಪ್ರಧಾನ ಧಾರಾವಾಹಿ ಕಾದಂಬರಿಯಲ್ಲಿ ನಾಯಕಿಯಾಗಿ ನಟಿಸಿದ್ದ ಪವಿತ್ರಾ ನಾಯಕ್ ಅಲ್ಲೂ ಕೂಡ ವೀಕ್ಷಕರ ಮನಸೆಳೆಯುವಲ್ಲಿ ಯಶಸ್ವಿಗೊಂಡರು. ಇದರ ಜೊತೆಗೆ ಕೇವಲ ಕನ್ನಡ ಮಾತ್ರವಲ್ಲದೆ ಪರಭಾಷೆಯ ಕಿರುತೆರೆಯಲ್ಲಿ ಮೋಡಿ ಮಾಡಿದ್ದಾರೆ ಪವಿತ್ರಾ ನಾಯಕ್. ತೆಲುಗು ಸ್ಟಾರ್ ಮಾ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ನುವ್ವೆ ನೇನು ಪ್ರೇಮಾದಲ್ಲಿ ನಾಯಕಿಯಾಗಿ ಅಭಿನಯಿಸುತ್ತಿದ್ದಾರೆ. ಸಂತಸದ ವಿಚಾರವೇನೆಂದರೆ ಆ ಧಾರಾವಾಹಿಯು ಅರಗಿಣಿ 2 ಎನ್ನುವ ಹೆಸರಿನಲ್ಲಿ ಸ್ಟಾರ್ ಸುವರ್ಣ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿದ್ದು ಆ ಮೂಲಕ ಕನ್ನಡ ಕಿರುತೆರೆಯಲ್ಲಿಯೂ ಕಾಣಿಸಿಕೊಳ್ಳುತ್ತಿದ್ದಾರೆ ಪವಿತ್ರಾ ನಾಯಕ್. ಕನ್ನಡದ ಜೊತೆಗೆ ಪರಭಾಷೆಯ ಕಿರುತೆರೆಯನ್ನ ಸರಿದೂಗಿಸಿಕೊಂಡು ಸಾಗುತ್ತಿರುವ ಪವಿತ್ರಾ ನಾಯಕ್ಗೆ ಕಿರುತೆರೆಯಲ್ಲಿ ಅವಕಾಶ ದೊರೆತಾಗ ಆರಂಭದಲ್ಲಿ ಭಯವಾಗಿತ್ತಂತೆ. ಹಿರಿತೆರೆಯಲ್ಲಿ ಈ ಮೊದಲು ಕಾಣಿಸಿಕೊಂಡಿದ್ದರೂ ಕಿರುತೆರೆಗೆ ಆಕೆಯ ಪಾಲಿಗೆ ಹೊಸದಾಗಿತ್ತು. ಮಾತ್ರವಲ್ಲದೆ ಜನರು ಸ್ವೀಕರಿಸುತ್ತಾರಾ ಎಂಬ ಹಳಕು ಕೂಡ ಆಗಿತ್ತಂತೆ. ಮೊದಲ ಧಾರಾವಾಹಿಯಲ್ಲಿಯೇ ವೀಕ್ಷಕರ ಮನಸೆಳೆದ ಈಕೆ ಸದ್ಯ ಪ್ರೇಕ್ಷಕರ ಪಾಲಿನ ಪ್ರೀತಿಯ ಜನನಿ. ಅಷ್ಟರ ಮಟ್ಟಿಗೆ ಆ ಪಾತ್ರ ಪವಿತ್ರಾ ನಾಯಕ್ ಅವರ ನಟನೆ ವೀಕ್ಷಕರಿಗೆ ಹಿಡಿಸಿಬಿಟ್ಟಿದೆ. ಇನ್ನಷ್ಟು ಕನ್ನಡ ಧಾರಾವಾಹಿ, ಸಿನಿಮಾ ಹಾಗೂ ಬಿಗ್ ಬಾಸ್ ಕನ್ನಡ ಸೀಸನ್ 10ರ ಡೈಲಿ ಅಪ್ಡೇಟ್ಸ್ಗಾಗಿ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.